ದೇವಸ್ಥಾನಕ್ಕೆ ಹೋಗ್ಬೇಕು. ದೇವಸ್ಥಾನಕ್ಕೆ ಹೋಗಿ ಸಿಗ್ತೇನೆ. ಇಲ್ಲಿ ಎಲ್ಲ ಇವಾಗ ಒಂದೊಂದು ಗಾಡಿ ಎತ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ನಾನು ನಮ್ಮ ಅವ್ವನ್ ಕೂರಿಸ್ಕೊಂಡು ನಮ್ಮ ಗಾಡೀಲಿ ಹೋಗ್ತಾ ಇರೋದು. ಇಲ್ಲೂ ಡಸ್ಟ್ ಬರುತ್ತೆ ಅಂತ ಮಾಸ್ಕ್ ಹಾಕೊಂಡು ಗಾಡಿ ಓಡಿಸ್ತಾ ಇರೋದು. ನನ್ನ ಇಷ್ಟ, ನೀನ್ ಯಾರು ಕೇಳಕ್ಕೆ. 20 ಮೀಟರ್ ಆಗಿಲ್ಲ ಗೈಸ್, ನೀರು ಕುಡಿಯಕ್ಕೆ ನಿಲ್ಸಿದ್ದಾರೆ. ಇದು ಮಾರಮ್ಮನ ದೇವಸ್ಥಾನ ಅಂತೆ, ವಡಾರಳ್ಳಿ ಮಾರಮ್ಮನ ದೇವಸ್ಥಾನ ತಾನೇನೋ ಹಿಂಗೆ ಕಟ್ಟವ್ರೆ ಅಷ್ಟೇ. ಆಯಿತು, ಜುಪಿಟರ್ ಡಿಕ್ಕಿನೋ ಡಿಕ್ಕಿ, ಏನು ಬೇಕಾದರೂ ತೂರ್ಕ್ಬೋದು ಅದರಲ್ಲಿ. ಹೋಗೋಣ ನೋಡಿ ಗೈಸ್, ಬೆಟ್ಟ ಹಿಂಗಿದೆ. ಬೆಟ್ಟದ ಹತ್ರನೇ ಹೋಗ್ತಾ ಇದ್ದೀವಿ. ಯಾವುದೋ ಊರು ಅಂತ ನನಗೂ ಗೊತ್ತಿಲ್ಲ ಸರಿಯಾಗಿ. ಗಾಯ್ಸ್ ಆಯ್ತಾ ಇಲ್ಲ, TVS ಅಲ್ಲಿ ಹೋಗ್ತಾ ಇದೀವಿ. ನಮ್ಮಣ್ಣ ಮುಕ್ಕಿದ್ಕೊಂಡು ಮಾಡ್ತಾ ಇದ್ದೀನಿ, ಬಟ್ ಆಯ್ತಾ ಇಲ್ಲ. ಏನಾಗುತ್ತೆ ಅಂತ ಗೊತ್ತಿಲ್ಲ, ಇಳಿಬೇಕಾ? ಹೋಗ್ತಾ ಇದ್ದೀನಿ ಗಾಯ್ಸ್, ಹೆವಿ ಕಷ್ಟ ಇದೆ ಅಪ್ಪ. ಸೊ ಗಾಯ್ಸ್, ನಾವು ಇಲ್ಲೇ ಗಾಡಿ ನಿಲ್ಲಿಸಿ ಸ್ಟಾಪ್ ಮಾಡಿದ್ದೀವಿ. ಯಾಕಂತ ಕೇಳ್ತೀರಾ ಅಂದರೆ, ಇವಾಗ ಅಷ್ಟು ಹತ್ಬೇಕಾಗಿದೆ. ಅಲ್ಲಿ ಗಂಟ ಸಾಧನೆ ಮಾಡಿಕೊಂಡು ಇಲ್ಲಿ ಗಂಟ ಬಂದ್ವಿ. ಪಾರ್ಕಿಂಗ್ ನೋಡೋಣ ಅಂತ ನಿಲ್ಲಿಸ್ತಾನೆ ಅವನು. ಇವಾಗ ಬೇರೆ ಗಾಡಿಯಲ್ಲಿ ನಾವು ಹೋಗ್ತಾ ಇದ್ದೀವಿ, TVS ನಲ್ಲೇ ಬಿಟ್ಬಿಟ್ಟು. ಇಲ್ಲಿ ಗಂಟ ಬಂದ್ಬಿಟ್ಟಿದ್ರೆ ಹೋಗ್ಬಿಡ್ತಾ ಇತ್ತು TVS. ಅಲ್ಲೆಲ್ಲ ರೋಡೇ ಮಾಡಿಲ್ಲ. ಅಲ್ಲಿ ಎಸಿದ್ದೀವಿ TVSನ. ಇವನು ವಿಡಿಯೋ ಮಾಡೋ ಅಂದರೆ ತಂಗ್ಲಂತಾರ ಮಾಡೋನು. ಏನು ಇವರು ಕೊಡ್ತೀವಲ್ಲ, ನಾವು ಮಾಡ್ಕೋಬೇಕು. ನಾವು ಬರ್ರಿ ಮೇಲೆ ಸಿಗೋಣ ಬೆಟ್ಟದ ಮೇಲೆ. ನೋಡಿ ಅವರೆಲ್ಲ ಆಲ್ರೆಡಿ ಬಂದ್ಬಿಟ್ಟಿದ್ದಾರೆ ಗೈಸ್. ಅಲ್ಲಿದೆ ಸಿದ್ದೇಶ್ವರ ಬೆಟ್ಟ, ಅಷ್ಟಾಯಿತು. ಸೊ ನೋಡಿ, ಇಲ್ಲಿದೆ ಬೆಟ್ಟ, ಅಲ್ಲಿಗೆ ಹೋಗ್ತಾ ಇದೀವಿ. ಇವಾಗ ಗಾಡಿನ ಇಲ್ಲಿ ಪಾರ್ಕ್ ಮಾಡಿದ್ದೀವಿ. ಇಲ್ಲೇ ಸ್ಲಿಪ್ಪರ್ ಬಿಚ್ಬಿಟ್ಟು ಹೋಗ್ಬಿಡ. TVS ಬಂದೇ ಇಲ್ಲ ಮೇಲ್ಗಂಟ. ಹಾಯ್, ಅಲ್ಲಿ ಬಂದಿದ್ದೀವಿ ನೋಡಿ ಗೈಸ್. ಈ ಜಾಗ ನೋಡಿ ಗೈಸ್, ನಮ್ಮೂರಲ್ಲಿ ಈ ಥರ ಒಂದಿದೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಮಸ್ತಾಗಿದೆ ಪ್ಲೇಸಸ್ಸು. ಇಲ್ಲಿ ಕಾಲು ತೊಳ್ಕೊಂಡು ಹೋಗ್ಬೇಕು ಇವಾಗ. ಅವರಿಬ್ರು ಕಾಲು ತೊಳಿದೆ ಹೋಗ್ತವ್ರೆ. ಅಲ್ಲಿ ಲಿಂಗಗಳು ನೋಡಿ, ಬನ್ನಿ ಅಲ್ಲಿ ಹೋಗ್ಬಿಟ್ಟು ತೋರಿಸ್ತೀನಿ ಹಿಂಗಿದೆ ಅಂತ. ಎಲ್ಲ ಕಾಲು ತೊಳ್ಕೊಂಡು ಹೋಗ್ತಿದ್ದಾರೆ. ಅಲ್ಲಿ ಗಂಟ ಹೋಗ್ಬೇಕೀಗ ಮೇಲ್ಗಡೆ. ಇಲ್ಲೊಂದು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ. ಇಲ್ಲಿ ನೋಡಿ ಗೈಸ್, ದೇವರ ಕಲ್ಯಾಣಿ ಅಂತ ಇದು. ಚೆನ್ನಾಗಿದೆ ಇದೊಂಥರ. ನೋಡಿ ಯಾವ ಥರ ಕಾಣಿಸ್ತಿದೆ. ಜಾಸ್ತಿ ಆಳ ಏನೂ ಇಲ್ಲ ಅಂತ ಕಾಣಿಸ್ತಿದೆ, ಆದರೆ ಹಂಗೆ ಅನ್ಕೊಂಬಾರ್ದು. ಎಲ್ಲಿದೆ ಅಲ್ಲಿ ನಂದಿ, ಇಲ್ಲಿ ಶಿವದ ಮೇಲೆ ಹಾವು. ಇಲ್ಲೆಲ್ಲ ಎಷ್ಟೊಂದು ಲಿಂಗಗಳಿದ್ದಾವೆ. ಕಮಲ ಬಿಟ್ಟಿದೆ ನೋಡಿ ಗೈಸ್, ಕಮಲ ಎಲ್ಲ ಬಿಟ್ಟಿದೆ. ಮಾಲಿನ್ಯ ಮಾಡಬಾರ್ದು ನಾವು, ಈ ಥರ ಜಾಗಗಳನ್ನೆಲ್ಲ ಕಾಪಾಡ್ಕೊಬೇಕು. ನೋಡಿ ಲಿಂಗಗಳು ಯಾವ ರೀತಿ ಇದೆ. ಅನ್ಫಾರ್ಚುನೇಟ್ಲಿ ಬಂದಿರೋದು. ಜಾಗ ಮಾತ್ರ ಸಖತ್ತಾಗಿದೆ. ಇಲ್ಲಿ ನೋಡಿ ಬೆಟ್ಟ, ಹಗ್ಗು ತಿನ್ನೆ ಅವೆಲ್ಲ ಹತ್ಕೊಂಡ್ಬಂದರೆ ಈ ಥರ ಜಾಗ ನಮಗೆ ನೋಡೋಕ್ಕೆ ಸಿಗುತ್ತೆ. ಇಲ್ಲೂ ಅಡ್ವರ್ಟೈಸ್ಮೆಂಟ್ ಹಾಕೊಂಡ್ಬಿಟ್ಟವ್ರೆ. ಇಲ್ಲಿ ನೋಡಿ, ಇನ್ನೂ ಮಾಸ್ಕ್ ತೆಗ್ದೇ ಇಲ್ಲ ಮಾಸ್ಕ್ಗಳು. ಮಾತ್ರ ಮಸ್ತಾಗಿದೆ ಗೈಸ್. ಸ್ಕ್ರ್ಯಾಪ್ ಆಗಿಬಿಡೆ. ಎಷ್ಟೊಂದು ಜನ ಬಂದಿದ್ದಾರೆ ಇಲ್ಲಿಗೆ. ಚೆನ್ನಾಗಿದೆ ಪ್ಲೇಸು. ಇವೆಲ್ಲ ಇನ್ಸ್ಟಾದಲ್ಲಿ ನೋಡ್ಕೊಂಡ್ ಬಂದಿರೋದು ಇವರೆಲ್ಲ. ದರ್ಶನಕ್ಕೆ ಹೋಗೋಣ ಅಂದರೆ ಬರ್ತಾನೆ ಇಲ್ಲ ಗೈಸ್. ಲೆಟ್ಸ್ ಗೋ, ದರ್ಶನಕ್ಕೆ ಹೋಗೋಣ ಈಗ. ವಾಯ್ಸ್ ಅಷ್ಟೊಂದು ಕೇಳಿಸ್ತಾ ಇಲ್ಲ, ಮೈಕ್ ತೊಗೊಂಬರ್ಬೇಕು ಅಂತ ಇವಾಗ ಅನಿಸ್ತಿದೆ. ಬ್ಯಾಗಲ್ಲೇ ಇದೆ, ಇಲ್ಲಿ ಗಂಟ ತೊಗೊಂಡು ಬಂದು ಬ್ಯಾಗಲ್ಲೇ ಇಟ್ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಹಿಂಗೆ ಹೋಗ್ಬೋದು. ಇವ್ರು ಬರ್ತಾನೆ ಇಲ್ಲ, ಇವರಿಬ್ರು ಕರ್ಕೊಂಡು ಹೋಗ್ಬೇಕೀಗ. ಫೈನಲಿ ಬಂದ್ವಿ ಗೈಸ್. ದೊಡ್ಡಮ್ಮ ಫುಲ್ಲು ಭಕ್ತಿ ಡಿವೋಷನಲ್ಗೆ ಹೋಗ್ಬಿಟ್ಟಿದ್ದಾರೆ. ಇದು ಹೋಮ ಮಾಡೋದು ಅನ್ಸುತ್ತೆ ಗೈಸ್, ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಹೋಮ ಹೊತ್ಕೊಂಡ. ಲೆಟ್ಸ್ ಗೋ. ಉದಾಹರಣೆಗೆ ಬರುವಂತಹ ಭಕ್ತರಿಗೆ ಸ್ವಾಗತ.
ದೇವಸ್ಥಾನದ ಅಭಿವೃದ್ಧಿಗೆ ಮತ್ತು ನೂತನ ಅನ್ನದಾಸೋಹ ಕಟ್ಟಡಕ್ಕೆ ಹಣ ಸಹಾಯ ಮಾಡುವಂತಹ ಭಕ್ತಾದಿಗಳು ದೇವಸ್ಥಾನದ ಅನುಮೋದನೆಗೊಂಡು ಹಣ ಸಹಾಯ ಯುಗಾದಿ ದಿನ ಶಿವಂದು ದರ್ಶನ ಮಾಡ್ತೀವಿ. ಸೊ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ಕೊಳ್ದೆ ಇರೋರು ಈ ಥರ ವೈಬ್ನ ಯಾರೂ ಕೊಡಲ್ಲ. ಸೊ ಅದಕ್ಕೋಸ್ಕರ ಆದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೇಬೇಕು ನೀವು. ಇಲ್ಲಿ ನೋಡಿ ಯಾವ ಥರ ಇದೆ, ಇಲ್ಲಿ ನೋಡಿ ಗೈಸ್ ಯಾವ ಥರ ಇದೆ ಅಂತ, ಮಾತ್ರ ಮಸ್ತಾಗಿದೆ. ಇಲ್ಲಿ ನೋಡಿ, ಇಲ್ಲೊಂದು ಚಿಂದಿಯಾಗಿದೆ ಪ್ಲೇಸು, ಆರೆಂಜು ಎಲ್ಲ ಆರೆಂಜ್ ಫ್ಲ್ಯಾಗ್ಸು. ದೇವಸ್ಥಾನ ಇಲ್ಲಿ ಬಂದು ನಿಂತಿದೆ, ಒಂಥರ ಮೈ ಜುಮ್ ಅಂತಿದೆ ಗೈಸ್ ಈ ದೇವಸ್ಥಾನ ಹತ್ರ. ಅದರ ಬಿಲ್ಡ್ ಮಾತ್ರ ಚೆನ್ನಾಗಿ ಕಟ್ಟಿದ್ದಾರೆ ನೋಡಿ. ಪ್ಲೇಸಸ್ ಸಕ್ಕತ್ತಾಗಿದೆ ಗೈಸ್ ಪ್ಲೇಸು. ಎಲ್ಲರೂ ಕುತ್ಕೊಂಡಿದ್ದಾರೆ. Devotees who want to donate money for the development of the temple and the new Annadasoha. ದೇವಸ್ಥಾನದಲ್ಲೂ ಬೇವು ಬೆಲ್ಲ ಇಟ್ಟಿದ್ದಾರೆ, ತಗೊಳ್ಳಿ. ನೀವು ತಿನ್ನಿ, ನಾನು ತಿಂತೀನಿ. ಇಷ್ಟೊಂದೆಲ್ಲ ಬೇಡ, ಇಷ್ಟು ಎತ್ಕೊಳ್ಳೋಣ. ತಗೊಳ್ಳಿ. ಸಿಹಿ ಕಹಿ ಬಾಳಲ್ಲಿ ಎರಡೂ ಇರಲಿ, ಆದರೆ ಒಳ್ಳೆಯದೇ ಆಗಲಿ ಎಲ್ರಿಗೂ. ಗೈಸ್ ಇದೆಲ್ಲ ಆಕಸ್ಮಿಕ ಗೈಸ್, ಪ್ಲ್ಯಾನೇ ಇರಲಿಲ್ಲ ನನಗೆ ಇಲ್ಲಿಗೆ ಬರ್ತೀನಿ ಅಂತ. ದೇವಸ್ಥಾನ ಅಲ್ವಾ, ಹೋಗ್ಬಿಟ್ಟು ಬರೋಣ ಅಂದ್ಕೊಂಡೆ, ಆದರೆ ಈ ಹಿಡನ್ ಸ್ಪಾಟಿಗೆ ಬಂದಿದ್ದೀನಿ ನಾನು. ಇಲ್ಲಿ ಎಲ್ಲೂ ಅಡ್ವರ್ಟೈಸ್ಮೆಂಟು ಭೀಮಾ ಅಂತ, ಮೋಸ್ಟ್ಲಿ ಸ್ಪಾನ್ಸರ್ ಮಾಡಿರಬೇಕು ಅವರು, ಅದಕ್ಕೆ ಅಷ್ಟೊತ್ತಲ್ಲಿ ಹಾಕೊಂಡಿದ್ದಾರೆ. ಹುಡುಗಿರು ಹೆಂಗ್ ಡ್ಯಾನ್ಸ್ ಆಡ್ತಿದ್ದಾರೆ, ಬ್ಯಾಕ್ ಗ್ರೌಂಡ್ ನಾಯ್ಸ್ ಸಖತ್ತಾಗಿ ಬರ್ತಿದೆ. ಉತ್ತಮನಾದ ಪತಿ ಸಿಕ್ಕಬೇಕಾದರೂ ಹೆಣ್ಣು ಮಾಡಿದ ಪುಣ್ಯ, ಉತ್ತಮ ಹೆಂಡತಿ ದೊರಕಬೇಕಾದ್ರೆ ಅದು ಪುರುಷ ಮಾಡಿದ ಪುಣ್ಯ, ಅವರಿಬ್ಬರಿಗೂ ಒಳ್ಳೆ ಮಕ್ಕಳಾಗಬೇಕಾದ್ರೆ ದೈವಾನುಗ್ರಹ. 7 feet ಕಟ್ಔಟ್. ನಮ್ಮಮ್ಮಂದೀಗ ಸರ್ದಿ ನೋಡೋಣ. ನಮ್ಮಮ್ಮ ಗೇಟಿಗೆ ಬಿಡ್ತದ ನಮ್ಮಮ್ಮನಿಗೆ. ಆ ಜಾಗಕ್ಕೆ ಹೋಗ್ಬಿಟ್ಟು ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಭಗವಾನ್ ದೀಕ್ಷಕ ಅಲ್ಲೈತೆ, ಬಾ ಬಾ ದೀಕ್ಷಕ ಹೆಸರು ಫೋಟೋ ತೆಗಿತಾರೆ. ಬನ್ನಿ ಗೈಸ್ ಹೋಗೋಣ. ಇಲ್ಲಿ ನೋಡಿ ಎಂತ ಈ ಜಾಗನ ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಗೈಸ್. ಈ ಸುಂದರವಾದ ಕ್ಷಣವನ್ನು ನೀವು ಕಣ್ತುಂಬಿಸ್ಕೊಳ್ಳಿ ನೋಡಿ. ಸುಮಾರು ಜನ ಬಂದಿದ್ದಾರೆ ಗೈಸ್ ಹಬ್ಬ ಅಂತ. ಇಲ್ಲಿರೋರೆ ಸುತ್ತಮುತ್ತ ಇರೋರು, ದೂರದಿಂದನೋ ಗೊತ್ತಿಲ್ಲ, ಆದರೆ ತುಂಬ ಜನನೇ ಬಂದಿದ್ದಾರೆ. ಮಾತ್ರ ಮಸ್ತಾಗಿದೆ ಅಂದ್ಕೊಳ್ಳಿ ಈ ಜಾಗ. ಹೊತ್ತು ಆ ಬೆಟ್ಟ ಹತ್ತಾಗ ಮಸ್ತು, ಆ ಬೆಟ್ಟ ಆ ಗುಡ್ಡ ಹತ್ತೋದು ಮಾಡೋದು ಇರುತ್ತಲ್ಲ, ಅದು ಇನ್ನೂ ಚಿಂದಿ ಅಂದ್ಕೊಳ್ಳಿ ಗೈಸ್. ಇಲ್ಲಿ ನೋಡಿ ಆವಿಂದ ಬರ್ತಾ ಇರೋದು, ಅಲ್ಲಿ ಶಿವ ಇದೆ, ಇಲ್ಲಿ ಬಸವ ಇದೆ. ಲಿಂಗದ ಮುಂದೆ ಬಸವ ಯಾವಾಗೂ ಇದ್ದೇ ಇರುತ್ತೆ ಗೈಸ್, ಅಬ್ಸರ್ವ್ ಮಾಡಿ ಬೇಕಾದ್ರೆ ನೀವು ಯಾವತ್ತಾದರೂ. ಕಮಲ ನೋಡಿ ಗೈಸ್, ಲೋಟಸ್ ಎಲ್ಲ ಬೆಳೆದಿದೆಯೋ ಮಾತ್ರ ಮಸ್ತು. ಇಲ್ಲಿ ನೋಡಿ ಹಿಂಗಾಗಿ ನೀರು ಹಾಕ್ತಿದೆ. ಇಲ್ಲಿ ಅಚ್ಚು ಅಚ್ಚು ದೇವಸ್ಥಾನಕ್ಕೆ ಬಾಯಿ ಮಾಡಿಬಿಟ್ಟು ನಾವು ಹೊರಡೋ ಸಮಯ ಬಂದಿದೆ. ಹೋಗ್ಬಿಟ್ಟು ಇನ್ನು ಎಂಜಾಯ್ ಮಾಡೋಣ ಬನ್ನಿ ಮನೆ ಹತ್ರ ಹೋಗ್ಬಿಟ್ಟು. ಸೊ ಇವಾಗ ಹೊರಡ್ತಾ ಇದ್ದೀವಿ ಗೈಸ್. ಸ್ವಲ್ಪ ಬೇಜಾರಾಗ್ತಿದೆ ಈ ಜಾಗ ಬಿಟ್ಟು ಹೋಗ್ತಿರೋದಕ್ಕೆ, ಆದರೆ ಮಾತ್ರ ಪ್ಲೇಸ್ ಚಿಂದಿಯಾಗಿದೆ ಹಾಗೂ ಎಲ್ಲ ಮಸ್ತು. ಸೊ ಇವಾಗ ನಾವು ಗಾಡೀಲಿ ಇಳಿಸ್ತಾ ಇದ್ದೀವಿ, ಅವರು ಅಷ್ಟೇ ಹೋಗ್ತವ್ರೆ, ಇವಾಗ ನಾವು ಹೋಗ್ತಾ ಇದ್ದೀವಿ ಅಷ್ಟೇ. ಲೆಟ್ಸ್ ಗೋ ಗೈಸ್. ಇಲ್ಲಿ ನಾವು ಹಿಡನ್ ಸ್ಪಾಟ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಇಲ್ಲಿ ಜೊತೆಯಲ್ಲಿ ಅಂತ ಇಬ್ರು ಕೂಡ ಬರ್ತಾವ್ರೆ, ಅವರಿಬ್ರು ಅಷ್ಟೇ ಜೊತೆಯಲ್ಲಿ ಅಂತ ಬರ್ತಿದ್ದಾರೆ. ಯಾವುದೋ ಹುಡುಗರು ಅಲ್ಲಿ ಕುತ್ಕೊಂಡು ಏನೋ ಮಾಡ್ತವ್ರೆ.
ಇವಾಗ ಹೋಗೋಣ ಅಲ್ಲಿಗೆ. ಅಲ್ಲೇನೋ ಹಿಡನ್ ಸ್ಪಾಟ್ ಇದೆಯಂತೆ. ಅಚ್ಚು ಜೊತೆ ಹೋಗ್ತೀನಿ ನಾನು. ಪಾಪ ಅಚ್ಚು ಒಬ್ಬಳೇ ಹೋಗ್ತಿದ್ದಾಳೆ. ಅಚ್ಚು, ವೇರ್ ಇಸ್ ದ ಹಿಡನ್ ಸ್ಪಾಟ್? ದೇ ಬೆಂಕಿ ಅಂಟಿಸಿದಾರ ಗೈಸ್. ಏನೋ ಹಳ್ಳ ಥರ ಚೆನ್ನಾಗಿತ್ತಂತೆ ಗೈಸ್. ಯಾರೋ ಏನೋ ಮಾಡಿಬಿಟ್ಟವ್ರೆ. ಇಲ್ಲೇ ಅಲ್ಲೆಲ್ಲೂ ಬೇಡ, ಅಲ್ಲೇನೂ ಇಲ್ಲ. ನೀರಿಲ್ಲ ಅಲ್ಲಿ ಯಾರೋ ಬೆಂಕಿ ಹಾಕ್ಬಿಟ್ಟವ್ರೆ ಒಣಗೋಗಿರೋದಕ್ಕೆ. ಬಾರಲ್ಲಿ ಏನೋ ಅಲ್ಲಿ ನೋಡಿ ಮಂಗನ್ ಥರ ಏನೋ ಮಾಡ್ತಾವನೆ ಇಲ್ಲಿ. ಮುಳ್ಳು ಅಬ್ಬಾ ಗೈಸ್, ಇಲ್ಲಿ ತಾವರೆ ಹೂವುಗಳು ಬೆಳ್ಕೊಂಡಿತ್ತಂತೆ, ನೋಡ್ಬೋದು ನೀವು ಇದನ್ನೆಲ್ಲ. ಸೊ ಇಲ್ಲಿ ಬೆಂಕಿ ಇಟ್ಬಿಟ್ಟಿದ್ದಾರೆ. ಅಲ್ಲಿ ನೋಡಿ ಎಣ್ಣೆ ಬಾಟ್ಲ ಎಲ್ಲ ತಗೊಬಂದು ಯಾರೋ ಕುಡ್ಕರು. ಅವನೇನು ಹಂಗತ್ತವನಿ ವೇಸ್ಟ್ ಥರ. ಹೋಗೋಣ ಬನ್ನಿ. ಗೈಸ್ ಬೆಟ್ಟದ ತುದಿಗೆ ಹೋಗೋಣ ಬನ್ನಿ ಗೈಸ್. ನಾವು ಈ ನನ್ನ ಮಗ ಏನೋ ಮಾಡ್ತಾವನಿ, ಫೋಟೋ ತೆಗ್ಸ್ಕೊಂತವನೆ. ಲೆಟ್ಸ್ ಗೋ, ರನ್ 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 ರನ್. ಯಶುಗಿಂತ ನಾನೇ ಹೆಂಗಿದೆ ಫೀಲಿಂಗು? ಬೆಟ್ಟದ ತುದಿ. ಇದು ಒಂದೇ ಬೆಟ್ಟದ ಕಲ್ಲು, ಬಂಡೆಕಲ್ಲು ಗೈಸ್. ನೋಡಿ ಚಿಂದಿ, ಅಲ್ಲೇನೋ ಮೀನ್ಸ್ ಹಾಕ್ತಾ ಇರ್ಬೋದಾ ಇದರಲ್ಲಿ ಗೈಸ್. ನೋಡಿ ಸಖತ್ತಾಗಿರೋ ಸ್ಪಾಟ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೇಬೇಕು. ಇವೆಲ್ಲ ಯಾವುದಕ್ಕೋಸ್ಕರ ಗೈಸ್? ನಿಮಗೋಸ್ಕರ. ಈ ಬಂಡೆಕಲ್ಗೆ ಬಾಯ್ ಹೇಳೋ ಟೈಮು. ಸೊ ಇವನೊಬ್ಬ ಏನೋ ಕಪಿ ಅಂತವನು ತೆಗ್ಸ್ಕೊಂತವನು ಫೋಟೋನ. ಸರಿ ಬಾಯ್ ಮಾಡೋಣ. ಬಾಯ್ ಬಂಡೆಕಲ್ಲು. ಹೇಳ್ಬಿಡು ಬಾಯ್. ಬಾಯ್ ಬಂಡೆಕಲ್ಗೆ ಅಂದರೆ ಕ್ಯಾಮ್ರಾಗಂತೆ. ಲೇ ಮುಗ್ರಿಸ್ಕೊಂಡ್ರು ಅಲ್ಲಿ ಹೋಗಿ ಬೀಳ್ತಿ ಬಾ, ಅಲ್ಲಿರೋದಕ್ಕೆ ಬೇಡ, ಹುಷಾರು. ಈತ ಗೈಸ್ ಸಿಕ್ತು ಸದ್ಯಕ್ಕೆ. ಹೇಳಿದೆ ನಾನು ಬೇಡ ಅಂತ ಅಷ್ಟೇ. ಇನ್ನೇನು ಹುಡುಕ್ತಾ ಇದೆಯಾ? ಹಾಂ, ಇವಾಗ ನಾವು ನಮ್ಮ ಮನೆ ದೇವ್ರಿಗೆ ಬಂದಿದ್ದೀವಿ. ತೋರಿಸಿ ಸೌಂಡ್ ಮಾಡಬಾರ್ದು, ಯಾಕಂದರೆ ಎಲ್ಲರೂ ಸೈಲೆಂಟಾಗಿ ಅವರೇ. ಜೋರಾಗಿ ಮಾತಾಡಿದ್ರೆ ನಮಗೂ ಹೋಗಿದ್ದಾರೆ, ಅದಕ್ಕೇ ಸೈಲೆಂಟಾಗಿ ದರ್ಶನ ಮಾಡ್ಕೊಬಿಡೋಣ. ಬನ್ಕೊಪ್ಪೆ ಬಸಪ್ಪ ಪರವಾಗಿಲ್ಲ. ಪರವಾಗಿಲ್ಲ ಬಿಡಪ್ಪ, ಆಶೀರ್ವಾದ. ಮೇಲ್ಗಡೆ ಬಂದಿರೋದು ನೋಡ್ರ ಹೆಂಗೆ ಬಂದಿದೆ. ಇಲ್ಲಿ ದೇವಸ್ಥಾನ ಕಟ್ಟಿರೋದು ತೋರಿಸ್ತೀನಿ. ಕೆಳಗಡೆಯಿಂದ ಮೇಲ್ಗಡೆ ಗಂಟ ಅದು ಏನೋ ಅಂತಾರೆ ಅಲ್ವಾ, ಅಟ್ಯಾಚ್ ಆಗಿರೋದು. ಅವ್ರು ನೋಡಿ ಇಲ್ಲಿಂದ ಅಲ್ಲಿ ಮೇಲ್ಗಂಟ ಹೋಗಿರೋದು ಅದು. ಸೊ ಹಿಂಗಿದೆ ನೋಡಿ. ಇಲ್ಲಿ ಜಾತ್ರೆ ಮಾಡಿದ್ರೆ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಗೈಸ್. ತೇರೆಲ್ಲ ಎಳಿತಾರೆ, ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ, ಅಷ್ಟು ಹೇಳಬಲ್ಲೆ. ಸರಿ ನೋಡಿ, ಅಲ್ಲಿ ಕಾಣಿಸ್ತಿದೆಯಲ್ವಾ, ಅದು ಮೇಲೆ ಗಂಟ ಹೋಗಿರೋದು. ಮೇಲ್ಗಡೆ ಬಂದು ಗರ್ಭಗುಡಿ ಇರೋದು. ಗೈಸ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಯಾರಾದರೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ. ಸೊ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಗೈಸ್. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್.